ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ಸಿಗ್ತಾ ಇದೆಯಾ ರಾಜ್ಯಾತಿಥ್ಯ? ಬ್ಯಾರಕ್ನಿಂದ ಹೊರಬಂದು ಚೇರ್ನಲ್ಲಿ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕಿ ಕೂತು ದರ್ಶನ್ ಹರಟೆ ಹೊಡಿತಾ ಇದ್ದಾರೆ. ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ ಬಿಂದಾಸ್ ಆಗಿ ಮಾತುಕತೆ ನಡೆಸ್ತಾ ಇದ್ದಾರೆ ತಮ್ಮ ಫ್ರೆಂಡ್ಸ್ಗಳ ಜೊತೆ. ರೌಡಿ ಶೀಟರ್ ಜೊತೆ ಕೂತು ಮಾತುಕತೆಯಲ್ಲಿ ಮುಳುಗಿದ್ದಾರೆ ದರ್ಶನ್. ಯಾವ ಚಿಂತೆಯೂ ಇಲ್ಲದೆ ಸಿಗರೆಟ್ ಹೊಡಿತಾ ಕಾಫಿ ಕುಡಿತಾ ದರ್ಶನ್ ಆರಾಮಾಗಿದ್ದಾರೆ. ಜೈಲಲ್ಲಿ ಆರೋಪಿಗಳು ಇಷ್ಟೊಂದು ಆರಾಮಾಗಿ ಇರ್ತಾರಾ? ಅಲ್ಲಿ ಸಿಸಿಟಿವಿಗಳು ಇರೋದಿಲ್ವಾ? ಅವ್ರನ್ನ ವಾಚ್ ಮಾಡೋದಕ್ಕೆ ಯಾವೊಬ್ಬ ಗಾರ್ಡ್ ಕೂಡ ಇರೋದಿಲ್ವಾ? ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ ಅಂತ. ಬ್ಯಾರೆಕ್ ಒಳಗಡೆ ಏನೂ ಆಗ್ಬಾರ್ದು ಅಂತ ಒಂದ್ ಸ್ವಲ್ಪ ಜಾಸ್ತಿ ಜನ ಕೈದಿ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಸಿಸಿಟಿವಿಯನ್ನ ಅಳವಡಿಸಿರ್ತಾರೆ. ಪರಪ್ಪನ ಅಗ್ರಹಾರದ ಸುತ್ತಲೂ ಹಲವಾರು ಸಾವಿರಾರು ಸಿಸಿಟಿವಿಗಳು ಇರ್ತವೆ. ಇಷ್ಟೆಲ್ಲ ಇದ್ರೂ ಕೂಡ ಇವರು ಇಷ್ಟೊಂದು ಆರಾಮಾಗಿ ಕೈಯಲ್ಲಿ ಟೀ ಕಪ್ ಹಿಡಿತಾ ಸಿಗರೆಟ್ ಸೇತಾ ಕುತ್ಕೊಂಡಿರುವಂತಹ ಫೋಟೋ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಇದು ಪರಪ್ಪನ ಅಗ್ರಹಾರ ಜೈಲಿನ ಫೋಟೋ ಅಂತ ಸದ್ಯಕ್ಕೆ ತಿಳಿತಾ ಇರುವಂತಹ ಮಾಹಿತಿ. ಇಷ್ಟೆಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾದ್ರೂ ಯಾರು? ಅದು ಹೇಗೆ ಇಷ್ಟೊಂದು ಫೆಸಿಲಿಟಿಯನ್ನ ಇವರು ತಗೊಂಡ್ರು ಅಂತ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಬೇರೆ ಕೈದಿಗಳು ಕೂಡ ಇದ್ದಾರೆ. ಅವರು ಆ ಕೈದಿಗಳ ಮನೆಯವರು ತಮ್ಮ ಮಗ ಜೈಲಿಗೆ ಹೋದ್ನಲ್ಲ ಇಂಥದ್ದೊಂದು ಕೇಸ್ನಲ್ಲಿ ಅಂತ ಕೊರಗಿ ಮನೆಯ ಅಪ್ಪ ಅಮ್ಮ ತೀರಿ ಹೋಗಿರುವಂತಹ ಉದಾಹರಣೆಗಳು ಕೂಡ ಇದೆ. ಹೊರಗಡೆ ಸಾಕಷ್ಟು ಕುಟುಂಬಗಳು ಸಂಕಷ್ಟವನ್ನ ಅನುಭವಿಸ್ತಾ ಇವೆ. ಸಾವು ನೋವಿನೊಂದಿಗೆ ಆ ಕುಟುಂಬಗಳು ಬದುಕ್ತಾ ಇವೆ. ಆದ್ರೆ ಇಲ್ಲಿ ಕೊಲೆ ಆರೋಪಿ A2 ಆರೋಪಿ ದರ್ಶನ್ ಇಷ್ಟೊಂದು ಐಷಾರಾಮಿಯಾಗಿ ರಾಜಾರೋಷವಾಗಿ ಜೈಲಲ್ಲಿ ಕುಳಿತಿರುವಂತಹ ಫೋಟೋ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಹಾಗಾದ್ರೆ ನಮ್ಮ ಜೈಲಾಧಿಕಾರಿಗಳೇ ಇದಕ್ಕೆ ಉತ್ತರ ಕೊಡಬೇಕು. ನಮ್ಮ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು. ಜೈಲಲ್ಲಿ ಇಷ್ಟೊಂದು ಫೆಸಿಲಿಟಿ ಇದೆಯಾ ಅಂತ. ಬೇರೆ ಕೈದಿಗಳು ಕೂಡ ಇರ್ತಾರೆ, ಇವ್ರನ್ನ ನೋಡ್ಕೊಂಡು ಓಡಾಡುವಂತಹ ಕೈದಿಗಳು. ಹಾಗಾದ್ರೆ ಅವರ ಮೇಲೆ ಯಾವ ಪ್ರಭಾವ ಬೀರ್ಬೇಡ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಇಷ್ಟೊಂದು ಆರಾಮಾಗಿ ರಾಜಾರೋಷವಾಗಿ ಸಿಗರೇಟ್ ಸೇತಾ ಕಾಫಿ ಕುಡಿತಾ ಪರಪ್ಪನ ಅಗ್ರಹಾರ ಜೈಲಿನ ಗಾರ್ಡನ್ ಅಲ್ಲಿ ಇವ್ರು ಕುಳಿತಿದ್ದಾರೆ ಅಂತಂದ್ರೆ ಇವ್ರನ್ನ ನೋಡೋದಕ್ಕೆ ವಾಚ್ ಮಾಡೋದಕ್ಕೆ ಯಾವ ಸಿಸಿಟಿವಿನೂ ಇಲ್ವಾ ಅಲ್ಲಿ? ಅಥವಾ ಜೈಲಾಧಿಕಾರಿಗಳು ಓಡಾಡಲ್ವಾ? ಏನ್ ಕಥೆ ಇದ್ರದ್ದು? ಸಭಾ, ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಹಾಗಾದ್ರೆ ನಟ ದರ್ಶನ್ಗೆ ರಾಜಾತಿಥ್ಯ ಜೈಲಿನಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದೇನಿದೆ ಆ ಫೋಟೋ ಸಾರಿ ಹೇಳ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಪ್ರಕರಣದಲ್ಲಿ ಹಾಗಾದ್ರೆ ಈ ರೀತಿ ಅಂದ್ರೆ ಆರೋಪಿಗಳಿಗೆ ಈ ರೀತಿಯಾಗಿ ರಾಜಾತಿಥ್ಯವನ್ನು ನೀಡ್ತಾ ಹೋದ್ರೆ ಹಾಗಾದ್ರೆ ಜೈಲು ಅಂತ ಯಾಕೆ ಬೇಕು? ಅಥವಾ ಕೈದಿಗಳು ಅಂತ ಅವ್ರನ್ನ ಯಾಕೆ ಕರಿಬೇಕು? ಅಥವಾ ಅವ್ರ ವಿಚಾರಣಾಧೀನ ಕೈದಿಗಳು ಅಂತ ಯಾಕೆ ಅಲ್ಲಿ ಇರಬೇಕು? ಮನೇಲಿರೋದು ಒಂದೇ, ಹಾಗಾದ್ರೆ ಜೈಲಲ್ಲಿರೋದು ಒಂದೇ ಅಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಏನಿದೆ ಅದು ಮೂಡ್ತಾ ಹೋಗುತ್ತೆ. ಈ ರೀತಿಯಲ್ಲಿ ರಾಜಾತಿಥ್ಯವನ್ನ ಕೊಡ್ತಾ ಹೋದ್ರೆ ಆರೋಪಿಗಳು ಯಾಕೆ ಹಾಗಾದ್ರೆ ಜೈಲಿಗೆ ಹೋಗ್ಲಿಕ್ಕೆ ಭಯ ಪಡ್ತಾರೆ? ಅವರು ಆರಾಮಾಗಿ ಜೈಲಿಗೆ ಹೋಗ್ತಾರೆ, ಆರಾಮಾಗಿ ಹೊರಗಡೆ ಬರ್ಲಿಕ್ಕೆ ಸಾಕಷ್ಟು ದಾರಿಗಳನ್ನ ಕೂಡ ಕಂಡುಕೊಳ್ತಾರೆ ಅನ್ನುವಂಥದ್ದಿಂದ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಜೈಲಿನಲ್ಲಿ ಯಾವುದೇ ಒಂದು ಅಧಿಕಾರಿಗಳು ಹಾಗಾದ್ರೆ ಇದನ್ನ ಗಮನಿಸ್ತಾ ಇಲ್ವಾ? ಅಥವಾ ಜೈಲಾಧಿಕಾರಿಗಳು ಇದರಲ್ಲಿ ಶಾಮೀಲಾಗದೇ ಇದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರಾಜಾತಿಥ್ಯ ಸಿಗ್ಲಿಕ್ಕೆ ಸಾಧ್ಯವಾಗುತ್ತೆ? ಅದರಲ್ಲೂ ಕೂಡ ಕೈಯಲ್ಲಿ ಸಿಗರೇಟ್ ಇದೆ ದರ್ಶನ್ ರವರ ಕೈಯಲ್ಲಿ, ಅದು ಹೇಗೆ ಬರ್ಲಿಕ್ಕೆ ಸಾಧ್ಯ? ಒಳಗಡೆ ಮೊಬೈಲ್ ಅಲೋ ಇಲ್ಲ, ನಿಷೇಧಿತ ವಸ್ತುಗಳು ಯಾವುದು ಕೂಡ ಅಲೋ ಇಲ್ಲ. ಆದ್ರೂ ಕೂಡ ಇನ್ನೋರ್ವ ಯಾರೋ ಒಬ್ಬ ಕೈದಿ ಅದರ ಫೋಟೋ ತೆಗಿತಾನೆ ಅಂತ ಹೇಳಿದ್ರೆ ಹಾಗಾದ್ರೆ ಮೊಬೈಲ್ ಏನಿದೆ ಅದು ಜೈಲಿನಲ್ಲಿ ಅಲೋ ಇದೆ ಅನ್ನುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ. ಈ ಬಗ್ಗೆ ಪೊಲೀಸ್ ಆಫೀಸರ್ಸ್ ನೇ ಕೇಳೋಣ. ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಸರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಫೋಟೋ ನೋಡಿದ್ರಾ ಅಂತ? ಹೌದೌದು, ಫೋಟೋ ನೋಡಿದೆ. ಇಷ್ಟು ಫೆಸಿಲಿಟಿ ಇರುತ್ತಾ ಸರ್? ಅಂದ್ರೆ ಜೈಲಲ್ಲಿ ಏನಾಗುತ್ತೆ ಅಂತಂದ್ರೆ ಒಳಗಡೆ ಒಂದು ಸಾರಿ ಅಂಡರ್ ಟ್ರಯಲ್ ಪ್ರಿಸ್ನರ್ ಆಗಿ ಹೋಗ್ಬಿಟ್ಟಾಗ ಏನಾಗುತ್ತೆ, ಇವ್ರನ್ನ VIP ಇದ್ರೆಲ್ಲ ಇಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಇದೆ. ಅವ್ರಿಗೂ ಮತ್ತೆ ಜನರಲ್ ಏನು ರೌಡಿಗಳಿದಾರಲ್ಲ, ಜನರಲ್ ಆರೋಪಿಗಳಿದಾರಲ್ಲ, ಅವ್ರ ಜೊತೆನಲ್ಲಿ ಈ ಅಪ್ಪ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗಿದೆ. ಆದ್ರೂ ಏನಾಗುತ್ತೆ ಅಂದ್ರೆ ಈ ಜನರಲ್ ಬ್ಯಾರಕ್ಸ್ ಗಳೇನಿರ್ತಾವ ಅಂಡರ್ ಟ್ರಯಲ್ ಪ್ರಿಸ್ನರ್ಗಳು, ಅವ್ರುಗಳು ಈ VIP ಏನು ಇದಾವಲ್ಲ ಬ್ಯಾರಕ್ ಗಳಿಗೆ ಬರೋಕೆ ಅವಕಾಶ ಇಲ್ಲ. ಈ VIP ಬ್ಯಾರಕ್ ನಲ್ಲಿ ಇರ್ತಕ್ಕಂಥವ್ರು ಜನರಲ್ ಬ್ಯಾರಕ್ ಗಳಿಗೆ ಹೋಗಕ್ಕೆ ಅವಕಾಶ ಇರ್ತದೆ. ಇವರು ಒಳಗಡೆ ಅಲ್ಲಿ ಯಾರು ಇದಾರೆ ಏನಿದ್ದಾರೆ ಎಲ್ಲ ನೋಡ್ಕೊಂಡು ಬಂದು ಮತ್ತೆ ವಾಪಸ್ಸು ಅವ್ರು ಬ್ಯಾರಕ್ ಬರ್ತಕ್ಕಂಥದ್ದು ಅವಕಾಶ ಇದೆ. ಮತ್ತೆ ಒಳಗಡೆ ಎಲ್ಲಾ ಕಡೆನೂ ಓಡಾಡ್ತಾರೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 5:30 ತನಕ. ಯಾಕಂದ್ರೆ ಅವನ್ನೆಲ್ಲ ಲೆಕ್ಕ ಹಾಕಿ ಒಳಗಡೆ ಹಾಕುವವರೆಗೂ ಬೆಳಗ್ಗೆ 6 o'clock ಹೊರಗಡೆ ಇದು ಓಪನ್ ಮಾಡಿ ಬಿಟ್ರೆ ಅಂದ್ರೆ ಅವ್ರ ರೆಸ್ಟ್ರಿಕ್ಷನ್ ಇರ್ತದೆ. ಇಲ್ಲಿಂದ ಇನ್ನೊಂದ್ ಕಡೆ ಎಲ್ಲ ಹೋಗಕ್ ಆಗುದಿಲ್ಲ. ಯಾಕೆಂದ್ರೆ ಅಲ್ಲೂ ಒಳಗಡೆ ಗ್ಯಾಂಗ್ಸ್ಟರ್ಸ್ ಗಳಿರೋದ್ರಿಂದ ಎಲ್ಲ ಒಬ್ರಿಗೊಬ್ರು ಗಲಾಟೆಗಳಾಗ್ಬಿಟ್ಟು ಹೊಡೆದಾಡ್ಕೊಂಡ್ಬಿಡ್ತಾರೆ. ಮತ್ತೆ ಬೇರೆ ಏನಾದ್ರು ಗ್ಯಾಂಗ್ ವಾರ್ ಆಗ್ಬಿಡುತ್ತೆ ಅಂತ ಹೇಳಿ ಅಲ್ಲೂ ಬಹಳ ತುಂಬಾ ಗ್ಯಾಂಗ್ಗಳು ಯಾವ ಬ್ಯಾರಕ್ಗಳಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ ನೋಡ್ಕೊಂಡೇ ಅವರು
ಅಲೋ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಊಟದ ಟೈಮಲ್ಲೂ ಅಷ್ಟೇನೆ, ಊಟ ಕೊಡ್ಬೇಕಾದಾಗ್ಲೂ ಅಷ್ಟೇನೆ ತುಂಬಾ ಅದನ್ನ ಮೇಂಟೈನ್ ಮಾಡ್ತಾರೆ. ಆದ್ರೆ ಇವು ಸುಮಾರು ವರ್ಷಗಳಿಂದ ಇವೆಲ್ಲ ಬಹಳ ವರ್ಷಗಳಿಂದ ಒಳಗಡೆ ವರ್ತನೆ ಮಾಡುವಂತದ್ದು ಗ್ಯಾಂಗ್ಸ್ಟರ್ಸ್ಗಳು ಹೋದಾಗ ಬಹಳ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಸ್ಗಳು. ಆಮೇಲೆ ಈ ತರದೆಲ್ಲ ಚಟುವಟಿಕೆಗಳು ನಮ್ಮ ಹತ್ರ ಈಗಲೂ ಫೋಟೋಗಳಿದಾವೆ, ಮಾಡ್ತಾನೆ ಇರ್ತಾರೆ. ಅದೇನು ಅಂದ್ರೆ ಜೈಲ್ನೇ ಓವರ್ ಪವರ್ ಮಾಡ್ಬಿಡ್ತಾರೆ. ಅಂದ್ರೆ ಜೈಲ್ಗೆ ಇವ್ರು ಹೋದ್ರೆ ಅವ್ರೇನೆ ಒಂಥರ ಗೆಸ್ಟ್ಗಳಾದಂಗ ಆಗ್ಬಿಡ್ತಾರೆ ಜೈಲಲ್ಲಿ, ತುಂಬಾ ದೊಡ್ಡ ಗೆಸ್ಟ್ಗಳ ತರ. ಒಂದ್ಸಾರಿ ಅವ್ರು ಯಾವಾಗ ಅಂಡರ್ ಟ್ರಯಲ್ ಪ್ರಿಸನರ್ ಆಗಿ ಜುಡಿಷಿಯಲ್ ಕಸ್ಟಡಿ ಒಳಗಡೆ ಹೋದ ತಕ್ಷಣನೇ ಆ ಜೈಲ್ನಲ್ಲಿ ಅವ್ರನ್ನ ನೋಡ್ತಕ್ಕಂಥ ವಿಧಾನೇ ಬೇರೆ, ಪೊಲೀಸರು ನೋಡ್ತಕ್ಕಂಥ ವಿಧಾನೇ ಬೇರೆ. ನಾವು ನೋಡುವಂತದ್ದು, ನಾವು ಡೀಲ್ ಮಾಡುವಂತದ್ದು, ನಾವು ತನಿಖೆನಲ್ಲಿ ತಗೊಳ್ಳುವಂತ ವಿಚಾರಗಳೇ ಬೇರೆ. ಬಟ್ ಜೈಲ್ ಒಳಗಡೆ ಹೋಗ್ಬಿಟ್ಟಾದ್ಮೇಲೆ ಅವ್ರು ಯಾವುದೇ ಕಾರಣಕ್ಕೂ ಇದನ್ನ ಯಾವುದೂ ಈ ಅಪರಾಧಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡವನೇ ಎಂತದ್ದು ಯಾವುದೇ ತರವಾದಂತದ್ದು ಅವ್ರಿಗೆ ಬೇಕಾಗಿರುವುದಿಲ್ಲ. ಅಷ್ಟೇ ಇಂಪಾರ್ಟೆಂಟ್. ಅಷ್ಟೇ ಎಷ್ಟು ಜನ ಬಂದಿದ್ದಾರೆ, ಯಾವ ಕೇಸಲ್ಲಿ ಬಂದಿದ್ದಾರೆ ಅಂತ, ಅವ್ರು ಏನ್ ಮಾಡವ್ರೆ, ಅವ್ರ ಏನ್ ಅಪರಾಧ ಸರಿ ಚುಚ್ಚವ್ರೆ, ಹೆಂಗ್ ಸಾಯಿಸವ್ರೆ, ಇದೇನು ಅವ್ರಿಗೆ ಗಮನಕ್ಕೆ ಬರಲ್ಲ. ಅವ್ರ ಕೆಲಸ ಏನು ಒಳಗಡೆ ಬಂದಿರ್ತಕ್ಕಂಥವ್ರನ್ನ ಒಳಗಡೆ ಬಹಳ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಅವ್ರಿಗೆ ಎಲ್ಲಾ ತರವಾದಂತ ಫೆಸಿಲಿಟಿಗಳು ಕೊಟ್ಟು ಅವ್ರಿಗೆ ಏನು ಸುಮ್ನೆ ವೃತ ಅವ್ರ ಮೇಲೆ ಆರೋಪಗಳನ್ನ ಮಾಡದೇ ಇರೋ ತರ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರನ್ನ ಈ ತರ ಇದಾಗಿ ಬಿಟ್ಟು ಬಿಡ್ತಾರೆ. ಕಾಮನ್ ಪ್ರಶ್ನೆ, ಸಾರಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಚೆನ್ನಾಗಿ ಆರಾಮಾಗಿ ನೋಡ್ಕೊಂಡ್ರೆ ಜೈಲ್ ಯಾಕೆ ಸರ್ ಇವರಿಗೆ? ಅಲ್ಲ, ಈಗ ಏನಾಗುತ್ತೆ ಅಂದ್ರೆ, ಒಂದು ಜೈಲ್ ಅಂತ ಅನ್ನುವಂಥದ್ದು ಮೊದಲಂಗೆ ನಾವೇನ್ ಅನ್ಕೋತೀವಲ್ಲ ಆ ಸ್ಕೋಪ್ ನಲ್ಲಿ ಜೈಲುಗಳಲ್ಲಿ ಸುತ್ತ ಕಾಂಪೌಂಡ್ ಒಂದು ಹಾಕಿರೋ ಬಿಟ್ರೆ ಉಳಿದದ್ದು ಎಲ್ಲಾ ತರವಾದಂತ ಸಿಗುತ್ತೆ ಅವ್ರಿಗೆ. ಒಳಗಡೆ ಅವ್ರಿಗೆ ಎಲ್ಲ ಒಂದು ಅಂಗಡಿ ಇದೆ, ಅಲ್ಲಿ ಸಿಗರೇಟ್ ಸಿಗ್ತದೆ, ಬೀಡಿ ಸಿಗ್ತದೆ, ಆಮೇಲೆ ಅವ್ರಿಗೆ ಬೇಕಾದಂತದ್ದು ಎಲ್ಲಾ ದುಡ್ಡುಗಳು ಕೊಟ್ಬಿಟ್ಟು ಕೂಪನ್ಗಳು ಕೊಟ್ಬಿಡ್ತಾರೆ ಅವರು ಜೈಲಿನವರೇ. ಅವ್ರಿಗೆ ಬೇಕಾದಾಗ ಹೋಗಿ ಆ ಕೂಪನ್ ಮುಖಾಂತರ ಅವ್ರಿಗೆ ಬೇಕಾದ ಸಾಮಾನುಗಳನ್ನ ತಗೊಂಡ್ ಬರ್ಬೋದು. ಆದ್ರೆ ಈ ತರ ಕಾರಿಡಾರ್ ಒಳಗಡೆ ಈ ತರ ಎಲ್ಲಾರು ನೀವು ಒಂದಷ್ಟು ಚೇರ್ ತರಿಸ್ಕೊಬಿಟ್ಟು ಮರಗಳಗಡೆ ಕೂತ್ಕೊಂಡು ಪಾರ್ಟಿಗಳು ಮಾಡಿ, ಆಮೇಲೆ ಈ ತರ ನೀವು ಒಂದು ಟೀಪಾಯ್ ಹಾಕೊಂಡು ಸೆಂಟರ್ ನಲ್ಲಿ ಕಾಫಿ ಟೀ ಕುಡಿದ್ಬಿಟ್ಟು ನೀವು ಪಾರ್ಟಿ ಮಾಡಿ ಎನ್ನುವಂಥದ್ದಿಲ್ಲ. ಇದು ಎಕ್ಸೆಸ್ ಆಕ್ಚುಲಿ ಈ ತರದ್ದೆಲ್ಲ ನಾವು ನೋಡುವಂತದ್ದು. ಅದು ಹೊರಗಡೆ ಕೂತ್ಕೊಂಡಿರುವಂತದ್ದು. ಇದು ಸದರನ್ ಸೈಡ್ ಆಫ್ ಜೈಲಲ್ಲಿ ಬರುವಂತ ಜಾಗ. ಎಡಿಟೈನರ್ ಆಗ್ಲಿಲ್ಲ, ಕರೆಕ್ಟ್ ಆಗಿದೆ ಫೋಟೋ ಅಂದ್ರೆ ಸದರನ್ ಸೈಡ್ ಆಫ್ ದ ಜೈಲ್ ಏನು ನಮ್ಮ ಹಾಸ್ಪಿಟ್ಲು ಮತ್ತೆ ನಮ್ಮ ಏನ್ ಬರುತ್ತೆ ಕಿಚನ್, ಆ ಭಾಗದಲ್ಲಿ ಈ ಜಾಗ ಬರ್ತಕ್ಕಂಥದ್ದ ನಾವು ಹಲವಾರು ಸಾರಿ ಜೈಲ್ಗೆ ಹೋದಾಗ ಜೈಲ್ಗಳಲ್ಲಿ ಎಲ್ಲಾ ಜಾಗಗಳು ನೋಡ್ತಿರುವಂತ ಸಮಯದಲ್ಲಿ ಅಲ್ಲಿ ಬರ್ಬೋದು. ಬಟ್ ಆ ಜಾಗ ಖಂಡಿತವಾಗ್ಲೂ ಕೂತ್ಕೊಳ್ಳೋಕ ಅದು ಅಲ್ಲಿ ಆ ತರ ಅಲ್ಲಿ ಜೈಲಲ್ಲಿ ಯಾರು ಇರ್ತಾರೋ ಅವರು ಜೈಲರ್ಗಳು ಈ ತರದಕ್ಕೆಲ್ಲ ಅವಕಾಶನ ಸಾಮಾನ್ಯವಾಗಿ ಮಾಡ್ಕೊಡಲ್ರು, ಎದುರ್ಕೊಡ್ತಾರೆ. ಆದ್ರೆ ಈ ತರ ಮಾಡ್ಬಿಟ್ಟು ಹಿಂಗೆ ಫೋಟೋ ತಕ್ಕೊಂಡಿದ್ದಾರೆ, ಈ ಫೋಟೋ ಹೊಟ್ಟೋಗಿದೆ ಆಚೆ ಅಂದಾಗ ಇವಾಗೆಲ್ಲ ಬಿಸಿ ಆಗ್ತಾರೆ, ಅವ್ರು ತಲೆ ಬಿಸಿ ಮಾಡ್ಕೋತಾರೆ. ಇದು ಈ ತರದ ಖಂಡಿತವಾಗ್ಲೂ ಈ ತರದವಕ್ಕೆಲ್ಲಾನು ಮಾಡಿದಾಗ ಏನಾಗುತ್ತೆ, ಇದನ್ನ ನೋಡಿದವರು ಇವನ್ ಅನ್ಯಾಯಿಗಳು, ಇವ್ ಫ್ಯಾನ್ಸ್ಗಳು, ಅಯ್ಯೋ ನಾವು ಒಂದ್ಸಾರಿ ಏನಾರ ಮಾಡ್ಬಿಟ್ಟು ಒಂದ್ಸರಿ ಜೈಲ್ಗೆ ಹೋಗ್ಬಿಟ್ಟು ಭೇಟಿ ಮಾಡ್ಕೊಂಡು ಫೋಟೋ ಕೊಟ್ಟು ತಗೊಂಡು ಒಂದು ಕಾಫಿ ಗೀಫಿ ಕುಡಿದ್ಬಿಟ್ಟು ಬರ್ಬೋದು, ನಡೀರೋ ಅಂದ್ಬಿಟ್ರೆ ಗತಿ ಹೆಂಗ ಮೇಲೆ. ಯಾಕೆಂದ್ರೆ ಆ ತರದವ್ರು ಈಗಾಗ್ಲೇನೆ ಪೊಲೀಸ್ ಸ್ಟೇಷನ್ ಸುತ್ತ ಕಾಂಪೌಂಡ್ನೇ ಆಗಿರೋದವ್ರು, ಕಿಟಕಿಗೆ ನುಗ್ತಾ ಇದ್ದವ್ರು ಜನ ಅದನ್ನು ಮಾಡೋ ಕೇಳಿಸೋದಿಲ್ಲ, ಅದಕ್ಕೂ ಹಿಂದೆ ಮುಂದೆ ಹೊಡೆಯಲ್ರು ಅವರು. ಆ ಕಾರಣಕ್ಕೆ ಇಂಥ ಸಮಯದಲ್ಲಿ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸದೇ ಇರುವಂತ ಸಮಯದಲ್ಲಿ, ಇನ್ನೂ ಏನು ನ್ಯಾಯಾಲಯಕ್ಕೆ ಸಾಕ್ಷ್ಯಾಧಾರಗಳನ್ನ ಸಲ್ಲಿಸದೇ ಇರುವಂತ ಸಮಯದಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರಮುಖ ರೌಡಿಗಳು ಅಂತ ಏನ್ ಬೆಂಗಳೂರಿನಲ್ಲಿ ಅನ್ನಿಸ್ಕೋತಾರೋ ಅಂತವ್ರ ಜೊತೆ ಕೂತ್ಕೊಂಡಿರುವಂತದ್ದು ಎಲ್ಲೋ ಯಾದ್ರ ಮೇಲೋ ಪ್ರಭಾವ ಬೀರ್ಬಿಡುತ್ತೆ. ಆ ಕಾರಣಕ್ಕೆ ಇಂಥದ್ದೆಲ್ಲಾನು ಜೈಲಿನವ್ರಿಗೂ ಗೊತ್ತಾಗ್ಬೇಕು, ತಿಳ್ಕೋಬೇಕು ಅವರು ಇದು ಎಷ್ಟು ಪ್ರಮುಖ ಇದೆ, ಎಷ್ಟು ಇಂಪಾರ್ಟೆಂಟ್ ಕೇಸ್ ಇದು, ಆಮೇಲೆ ಸರ್ಕಾರಗಳ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ, ಆಮೇಲೆ ಜೈಲುಗಳ ಮೇಲೆ ಎಷ್ಟೊಂದು ಕೆಟ್ಟ ಪರಿಣಾಮ ಬೀರುತ್ತೆ. ಇದೆಲ್ಲ ತಿಳ್ಕೊಂಡ್ರೆ ನನ್ನ ಲೆಕ್ಕದಲ್ಲಿ ಇಂಥವೆಲ್ಲ ಅವಾಯ್ಡ್ ಆಗೋಕೆ ಸಾಧ್ಯ ಆಗುತ್ತೆ. ಓಕೆ ಉಮೇಶ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.